ಹಿಂದೆಲ್ಲ ಶಾಲೆಗೆ ತೆರಳುವ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಜೀವನ ಮೌಲ್ಯಗಳನ್ನು ತಿಳಿ ಹೇಳಲಾಗುತ್ತಿತ್ತು. ವಿದ್ಯೆಯ ಜೊತೆಗೆ ಶುಚಿತ್ವದ ಪಾಠವನ್ನು ಬೋಧಿಸಲಾಗುತ್ತಿತ್ತು. ಆದ್ರೀಗ ಸರ್ಕಾರಿ ಶಾಲೆಗಳಲ್ಲಿನ ಸ್ವಚ್ಛತೆಯ ಕೊರತೆಯಿಂದಾಗಿ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಆದರೆ ಇನ್ಮುಂದೆ ಸರ್ಕಾರಿ ಶಾಲೆಗಳಲ್ಲಿನ ಶೌಚಾಲಯಗಳಲ್ಲಿ ಸ್ವಚ್ಛತೆಯ ಕೊರತೆ ಆಗುವುದಿಲ್ಲ. ಉದ್ಯಮಿಯವರ ದೂರದೃಷ್ಟಿತ್ವದ ಯೋಜನೆಯೊಂದು ಸರ್ಕಾರಿ ಶಾಲೆಗಳ ಶೌಚಾಲಯವನ್ನು ಸ್ವಚ್ಛಾಲಯವನ್ನಾಗಿ ಪರಿವರ್ತಿಸಿದೆ. ಅಷ್ಟಕ್ಕೂ ಏನಿದೆ ಯೋಜನೆ ಅನ್ನೋ ಕುತೂಹಲನ? ಹಾಗಾದರೆ ಈ ಸ್ಟೋರಿ ನೋಡಿ. ಉಡುಪಿ ಜಿಲ್ಲೆ ಈ ಮೊದಲಿನಿಂದಲೂ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾದ ಜಿಲ್ಲೆ. ಇಲ್ಲಿಗೆ ಗುಣಮಟ್ಟದ ಶಿಕ್ಷಣವನ್ನು ಅರಸಿ ಹೊರ ಜಿಲ್ಲೆಯಿಂದ ಪ್ರತಿ ವರ್ಷವೂ ನೂರಾರು ವಿದ್ಯಾರ್ಥಿಗಳು ಬರ್ತಾರೆ. ಇನ್ನು ಇಲ್ಲಿ ಸರ್ಕಾರಿ ಶಾಲೆಗಳು ಕೂಡ ಖಾಸಗಿ ಶಾಲೆಗಳಿಗೆ ಟಕ್ಕರ್ ನೀಡುವಂತೆ ವ್ಯವಸ್ಥೆ ಕಲ್ಪಿಸಿರೋದು ಗಮನಾರ್ಹವಾದ ವಿಚಾರ. ಇನ್ನು ಈ ಜಿಲ್ಲೆಯಲ್ಲಿ ಈ ಹಿಂದೆ ಶಿಕ್ಷಣದ ಜೊತೆಗೆ ಮಕ್ಕಳಿಂದಲೇ ಶಾಲೆಯ ಶುಚಿತ್ವದ ಮಾಡಿಸುವ ಮೂಲಕ ಶುಚಿತ್ವದ ಮಹತ್ವದ ಪಾಠ ಮಾಡಲಾಗ್ತಾ ಇತ್ತು. ಆದರೆ ಇತ್ತೀಚೆಗಿನ ಮಕ್ಕಳ ಹಕ್ಕು ಮತ್ತು ಪೋಷಕರ ಬೇಡಿಕೆ ಹಿನ್ನೆಲೆಯಲ್ಲಿ ಈ ಶುಚಿತ್ವದ ಪ್ರಾಕ್ಟಿಕಲ್ ಪಾಠ ನಿಂತು ಹೋಗಿದೆ. ಇದು ಖಾಸಗಿ ಶಾಲೆಗಳಿಗೆ ಯಾವುದೇ ಸಮಸ್ಯೆಯಾಗದಿದ್ರೂ ಕೂಡ ಸರ್ಕಾರಿ ಶಾಲೆಗಳಿಗೆ ಶುಚಿತ್ವದ ಸಮಸ್ಯೆ ಬೆಟ್ಟದಂತೆ ಕಾಡತೊಡಗಿದೆ. ಮುಖ್ಯವಾಗಿ ಶಾಲೆಯ ಶೌಚಾಲಯಗಳು ಸ್ವಚ್ಛತೆ ಇಲ್ಲದ ಕಾರಣ ವಿದ್ಯಾರ್ಥಿನಿಯರು ಅನಾರೋಗ್ಯಕ್ಕೆ ಈಡಾಗುವ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಈ ಸಮಸ್ಯೆ ಸರ್ಕಾರದ ಕಣ್ಣಿಗೆ ಬೀಳದೇ ಇದ್ರೂ ಕೂಡ ಉದ್ಯಮಿಯೋರ್ವರ ಕಣ್ಣಿಗೆ ಬಿದ್ದಿದೆ. ಇಂತಹ ಸನ್ನಿವೇಶದಲ್ಲಿ ಹೆಸರಾಂತ ಹೋಟೆಲ್ ಉದ್ಯಮಿ ಗೋಪಾಡಿ ಶ್ರೀನಿವಾಸ್ ರಾವ್ ಅವರು ಮೊದಲ ಬಾರಿಗೆ ಸರ್ಕಾರಿ ಶಾಲೆಗಳ ಶೌಚಾಲಯಗಳನ್ನು ಸ್ವಚ್ಛವಾಗಿ ನಿರ್ವಹಿಸಲು ಮಾದರಿಯಾದ ಅಭಿಯಾನವನ್ನ ಕೈಗೊಂಡಿದ್ದಾರೆ. ನಾವು ಬಿಸ್ನೆಸ್ ರಂಗದಲ್ಲಿ ಸಮಾಜದಿಂದ ಹಲವು ವಿಚಾರಗಳನ್ನ ಪಡೆದಿದ್ದೀವಿ ಸರ್. ಮೊದಲನೇ ನಮ್ಮ ದೃಷ್ಟಿ ಏನಂದರೆ ಸಮಾಜಕ್ಕೆ ಏನಾದರೂ ಒಂದು ವಾಪಸ್ಸು ಕೊಡುಗೆಗಳನ್ನ ನಾವು ಕೊಡಬೇಕು. ಇವತ್ತು ನಾವು ಸಮಾಜದಿಂದನೇ ಇರೋದು. ಸಮಾಜ ಇಲ್ಲದೇ ಯಾರೂ ಇಲ್ಲ, ಸಮಾಜದಿಂದ ನಾವು. ಇದೇ ಸಮಯದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ್ ಅಭಿಯಾನದ ಬಗ್ಗೆ ತುಂಬ ಅವರು ಅದ್ರ ಬಗ್ಗೆ ಒತ್ತು ಕೊಡ್ತಾರೆ. ಸರಿ, ಸ್ವಚ್ಛತೆಯಲ್ಲಿ ಏನು ಇಂಪ್ಯಾಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಈ ಒಂದು ಶಾಲೆಯ ಬಾತ್ರೂಮ್ಗಳು ಶಿಥಿಲ ವ್ಯವಸ್ಥೆಯಲ್ಲಿ ಇರುತ್ತೆ ಅನ್ನೋ ವಿಚಾರವಾಗಿ ನಮಗೆ ಗೊತ್ತಾಯಿತು. ಮಕ್ಳಿಗೆ ಸರಿಯಾಗಿ ಹೋಗೋಕ್ಕಾಗಲ್ಲ, ಹೆಣ್ಮಕ್ಳು ಆಚೆ ಓಪನ್ ಇದರಲ್ಲಿ ಹೋಗೋ ಸಂದರ್ಭಗಳು ಸೃಷ್ಟಿಯಾಗ್ತಾ ಇದೆ. ಎಷ್ಟೋ ಜನ ಬಾತ್ರೂಮ್ ಕಟ್ಕೊಡ್ತಾ ಇದ್ದಾರೆ, ಆದರೆ ಅದು ಮೇಂಟೈನ್ ಆಗ್ತಾಯಿಲ್ಲ. ಇದನ್ನೆಲ್ಲ ಮನಗೊಂಡು ನಾವು ಏನಾದರೂ ಒಂದು ಇಂಪ್ಯಾಕ್ಟ್ ಮಾಡಬೇಕು ಅಂತ ಬಾತ್ರೂಮ್ ಕ್ಲೀನಿಂಗ್, ಸರ್ಕಾರಿ ಶಾಲೆಯ ಬಾತ್ರೂಮ್ ಕ್ಲೀನಿಂಗ್ ಯೋಜನೆಯನ್ನು ತೊಗೊಂಡಿದ್ದೀವಿ ಸರ್. ಕೋಟೇಶ್ವರ ವಲಯದಲ್ಲಿ 24 ಸರ್ಕಾರಿ ಶಾಲೆ, ವಾರಕ್ಕೆ 2 ಸತಿ ನಾವು ನಮ್ಮ ಒಂದು ಇದಕ್ಕೆ ಅಂತ ಒಂದು ವಾಹನನ ತಯಾರು ಮಾಡ್ಕೊಂಡಿದ್ದೀವಿ, ವೆಹಿಕಲ್ನ. ಅದರೊಳಗಡೆ ನಾವು ಪ್ರೆಷರ್ ಪಂಪು, ವ್ಯಾಕ್ಯೂಮ್ ಕ್ಲೀನರು, ಜನರೇಟ್ರು, ಪ್ರತಿಯೊಂದು ಹೌಸ್ ಕೀಪಿಂಗ್ ರಿಲೇಟೆಡ್, ಕ್ಲೀನಿಂಗ್ ರಿಲೇಟೆಡ್ ಸಲಕರಣೆಗಳು ಅದರೊಳಗಡೆ ಇರುತ್ತೆ. ಇದೇ ಹಿನ್ನೆಲೆಯಲ್ಲಿ ಗೋಪಾಡಿ ಶ್ರೀನಿವಾಸ್ ರುಕ್ಮಿಣಿ ಪ್ರತಿಷ್ಠಾನದ ವತಿಯಿಂದ ಸರ್ಕಾರಿ ಶಾಲೆಗಳ ಶೌಚಾಲಯದ ಸ್ವಚ್ಛತಾ ಸೇವೆ ಅಭಿಯಾನ ಉದ್ಘಾಟನೆ ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕೋಟೇಶ್ವರದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರಾಥಮಿಕ ವಿಭಾಗದ ಗೋಪಾಡಿ ರುಕ್ಮಿಣಿ ಶ್ರೀನಿವಾಸ ರಂಗಮಂದಿರದಲ್ಲಿ ನಡೆಯಿತು. ಈ ಯೋಜನೆಯಲ್ಲಿ ಮೊದಲಿಗೆ ಕುಂದಾಪುರ ತಾಲೂಕು ವ್ಯಾಪ್ತಿಯ ಕೋಟೇಶ್ವರದಲ್ಲಿನ 24 ಸರ್ಕಾರಿ ಶಾಲೆಗಳ ಶೌಚಾಲಯಗಳ ಸ್ವಚ್ಛತೆಗೆ ವ್ಯವಸ್ಥೆ ಮಾಡಲಾಗಿದೆ. ಹೊಸ ವಾಹನ, ಸ್ವಚ್ಛತಾ ಪರಿಕರಗಳನ್ನು ಮತ್ತು ಸಿಬ್ಬಂದಿಯನ್ನು ವ್ಯವಸ್ಥೆಗೊಳಿಸಲಾಗಿದ್ದು, ದಿನಕ್ಕೆ 4-5 ಶಾಲೆಗಳಂತೆ ವಾರಕ್ಕೊಮ್ಮೆ ಈ ವಲಯದ ಶಾಲೆಗಳ ಶೌಚಾಲಯಗಳನ್ನು ಸ್ವಚ್ಛಗೊಳಿಸುವ ಯೋಜನೆ ಇದಾಗಿದೆ. ಇನ್ನು ಈ ಯೋಜನೆಗೆ ವಿದ್ಯುತ್, ನೀರು, ಸಿಬ್ಬಂದಿ ವೇತನ, ವಾಹನ ಸಾರಿಗೆ ವೆಚ್ಚ ಎಲ್ಲವನ್ನ ಗೋಪಾಡಿ ಶ್ರೀನಿವಾಸ ರುಕ್ಮಿಣಿ ಪ್ರತಿಷ್ಠಾನವು ಮಾಡಲಿದೆ ಅನ್ನೋದು ವಿಶೇಷ. ಯಾವುದೇ ಸರ್ಕಾರವಿರಲಿ, ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್, ಕೃಷಿಕರಿಗೆ ಕೃಷಿ ಉಪಕರಣ, ಸಾಲ, ಸಾರ್ವಜನಿಕರಿಗೆ ಸಾರಿಗೆ ವಾಹನ ಇತ್ಯಾದಿಗಳನ್ನು ಒದಗಿಸ್ತಾ ಇದೆ. ದಾನಿಗಳು ಸರ್ಕಾರಿ ಶಾಲೆಗಳಿಗೆ ಕಟ್ಟಡ ನಿರ್ಮಾಣ, ನೋಟ್ ಪುಸ್ತಕ, ಕೊಳವೆ ಬಾವಿ ಇತ್ಯಾದಿ ನೆರವುಗಳನ್ನು ನೀಡ್ತಾರೆ. ಆದರೆ ನೆರವು ನೀಡಿದ ಬಳಿಕ ವಸ್ತುಗಳ ಸರಿಯಾದ ನಿರ್ವಹಣೆ ಇರದೇ ಹೋದರೆ ಅವುಗಳು ಪ್ರಯೋಜನಕ್ಕೆ ಬರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಶೌಚಾಲಯಗಳ ನಿರ್ವಹಣೆಗೆ ಗೋಪಾಡಿ ರುಕ್ಮಿಣಿ ಪ್ರತಿಷ್ಠಾನವು ವ್ಯವಸ್ಥೆಯನ್ನ ಕಲ್ಪಿಸಿದೆ ಅಂತಾರೆ ಗೋಪಾಡಿ ಶ್ರೀನಿವಾಸ್ ರಾವ್ ಅವರು. ಇವತ್ತಿನ ಮಕ್ಕಳು ಭವಿಷ್ಯದಲ್ಲಿ ಪ್ರಜೆಗಳು. ಅವರಿಗೆ ಈ ಒಂದು ಸ್ವಚ್ಛತೆಯ ಅರಿವು ಬಂದಲ್ಲಿ ಅವರು ಅದನ್ನು ತಿಳ್ಕೊಂಡು ಅವರ ಮನೆಗಳಲ್ಲಿ ಕೂಡ ಹೋಗಿ ಇಲ್ಲಿ
ಒಂದು ವೇಳೆ ಅವ್ರ ಮನೇಲಿ ಕೂಡ ಟಾಯ್ಲೆಟ್ ಸ್ವಚ್ಛವಾಗಿಲ್ಲ ಅಂದರೆ ನೋಡಿ ಅಮ್ಮ ಅಲ್ಲಿ ನಮ್ಮ ಶಾಲೆಯಲ್ಲಿ ಇಷ್ಟು ಸ್ವಚ್ಛವಾಗಿದೆ, ನಮ್ಮಲ್ಲಿ ಯಾಕೆ ಇಟ್ಕೊಳ್ತಾ ಇಲ್ಲ ಅನ್ನೋ ಒಂದು ಭಾವನೆ ಬರ್ತದೆ. ಇವತ್ತು ದೇಶದಲ್ಲೆಲ್ಲ ಸೋಂಕಿನ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ಕಾರಣ ಏನಂತ ಹೇಳಿದ್ರೆ ಸ್ವಚ್ಛತೆಯಿಂದ ಕೊರತೆಯಿಂದ. ಆದ್ದರಿಂದ ಸ್ವಚ್ಛತೆಗೆ ಜಾಸ್ತಿ ಆದ್ಯತೆ ಕೊಡಬೇಕು. ಆ ಮಕ್ಕಳಲ್ಲಿ ಬಂದಲ್ಲಿ ಮುಂದೆ ಅವರು ಈ ನಮ್ಮ ದೇಶದ ಮುಂದಿನ ಪ್ರಜೆಗಳಾಗಿರೋದ್ರಿಂದ ಅವರು ಸದೃಢವಾಗಿ ಆರೋಗ್ಯ ಕಾಪಾಡಿಕೊಂಡು ಈ ದೇಶಕ್ಕೆ ಸಂಪತ್ತಿನ ಕ್ರೋಢೀಕರಿಸಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ನನ್ನ ಒಂದು ನಂಬಿಕೆ. ಈ ಒಂದು ಯೋಜನೆಯನ್ನು ನಾವು ಕಳೆದ 2 ತಿಂಗಳಿಂದ ಟ್ರಯಲ್ ಬೇಸಿಸ್ನಲ್ಲಿ ಮಾಡಿ ಅದರ ಒಂದು ತೊಡಕುಗಳನ್ನೆಲ್ಲ ಗಮನಿಸಿ ಇದನ್ನು ನಾವು ನಿರಂತರವಾಗಿ ಮಾಡಬೇಕು ಅನ್ನೋ ಒಂದು ದೃಢ ಸಂಕಲ್ಪದಿಂದ ನಮ್ಮ ವ್ಯಾಪಾರ ಸಮೂಹದ ನಮ್ಮದೇ ಆದಂಥ ಮಯೂರ ಗ್ರೂಪ್ ಇದೆ, ಅವರ ಸಹಕಾರದಿಂದ ಈ ಒಂದು ಯೋಜನೆಯನ್ನು ನಾವು ಈ ಕೋಟೇಶ್ವರ ವಲಯದಲ್ಲಿ ಶುರು ಮಾಡಿದ್ದೇವೆ. ಒಟ್ಟಾರೆಯಾಗಿ ಸರ್ಕಾರ ಮಾಡಬೇಕಿದ್ದ ಅತಿ ಅಗತ್ಯದ ಕೆಲಸವೊಂದು ಮಾದರಿ ಎನ್ನುವಂತೆ ಉದ್ಯಮಿ ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಇನ್ನಾದರೂ ಸರ್ಕಾರ, ಮಂತ್ರಿಗಳು, ಜನಪ್ರತಿನಿಧಿಗಳು ಸರ್ಕಾರಿ ಕನ್ನಡ ಶಾಲೆಗಳ ಅಭಿವೃದ್ಧಿ ವಿಚಾರವಾಗಿ ಬಿಟ್ಟಿ ಭಾಷಣ ಮಾಡೋದನ್ನ ಬಿಟ್ಟು ಕಾರ್ಯಕ್ಕೆ ಬರುವಂತಹ ಇಂಥ ಕೆಲಸಗಳನ್ನು ಮಾಡಲಿ ಅನ್ನೋದೇ ನಮ್ಮ ಆಶಯ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ.